ಸರ್ಕಾರ ಇವತ್ತು ವಿಶ್ವವಿದ್ಯಾಲಯಕ್ಕೆ ಕೊಡ್ತಕ್ಕಂಥ ಅನುದಾನವನ್ನ ಆರ್ಥಿಕ ಹೊರೆ ಅಂತೇಳಿ ಭಾವಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಒಂದು ವಿಶ್ವವಿದ್ಯಾಲಯ ಸರ್ಕಾರದವರೇ ಶಾಲೆಯ ಗೋಡೆಗಳ ಮೇಲೆ ಕ್ಯಾಂಪಸ್ಗಳ ಮೇಲೆ ಬರೆಸ್ತಾರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತೇಳಿ. ಇವತ್ತು ವಿಶ್ವವಿದ್ಯಾಲಯಗಳು ಬುಸ್ತಾ ಇರುವಂತದ್ದು ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ. ಈ ಜಿಲ್ಲೆಗಳಲ್ಲಿ ಪೋಷಕರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳನ್ನ ಉನ್ನತ ಶಿಕ್ಷಣ ಕಲಿಸಬೇಕು ಅಂತ ಹೇಳಿದ್ರೆ ಬೆಂಗಳೂರಿನಂತ ನಗರಕ್ಕೆ ಇನ್ನು ಬೇರೆ ಬೇರೆ ನಗರಕ್ಕೆ ಕಳಿಸಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಸೇಫ್ಟಿ, ಅದರ ಜೊತೆಗೆ ಒಂದು ತಿಂಗಳಲ್ಲಿ ವಿದ್ಯಾರ್ಥಿನಿಯರ ಒಂದು ಖರ್ಚು ವೆಚ್ಚಗಳನ್ನು ಸರಿದೂಗಿಸ್ತಕ್ಕಂಥ ಕುಟುಂಬಗಳಿಗೆ ಸಾಧ್ಯ ಆಗ್ಲಿಕ್ಕಿಲ್ಲ. ಅಂತ ಸಂದರ್ಭದೊಳಗಡೆ ಹೆಣ್ಣು ಮಕ್ಕಳ ಶಿಕ್ಷಣ ಅನ್ನುವಂಥದ್ದು ಮರೀಚಿಕೆಯಾಗಿ ಉಳ್ಕೊಳ್ಳೋಕೆ ಸಾಧ್ಯತೆ ಇರುತ್ತೆ. ಎಷ್ಟೋ ಜನ ಹೆಣ್ಣು ಮಕ್ಕಳು ಅವರ ಉನ್ನತ ಶಿಕ್ಷಣದಿಂದ ವಂಚಿತರಾಗಿ ಮತ್ತೆ ಅಡುಗೆ ಮನೆಯಲ್ಲೇ ಕೂತ್ಕೊಂಡು ತನ್ನ ಕನಸನ್ನ ಕಾಣ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದ ಹಿಂದುಳಿದ ಜಿಲ್ಲೆ ಹೆಣ್ಣು ಮಕ್ಕಳಿಗೆ ಬರುವಂತ ಪರಿಸ್ಥಿತಿ ಬೇಡ. ಹಾಗಾಗಿ ರಾಜ್ಯ ಸರ್ಕಾರ ವಿಶ್ವವಿದ್ಯಾಲಯಗಳನ್ನ ಉಳಿಸ್ಕೊಳ್ಬೇಕು, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರಾಧಾನ್ಯವನ್ನ ಕೊಡಬೇಕು. ಇವತ್ತಿನ ವಿಶ್ವವಿದ್ಯಾಲಯಕ್ಕೆ ಇದೇ ಬಜೆಟ್ ನಲ್ಲಿ ಅನುದಾನವನ್ನ ಘೋಷಣೆ ಮಾಡಬೇಕು. ಜೊತೆಗೆ ಒಂದ್ ವೇಳೆ ಇದನ್ನ ಮಾಡದೆ ಹೋದ್ರೆ ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನ ಕೈ ಬಿಡೋದಿಲ್ಲ ಅಂತ ಈ ಸಂದರ್ಭ ಎಚ್ಚರಿಕೆ ಕೊಡ್ತೀವಿ. ಸರ್ಕಾರ ಇವತ್ತು ವಿಶ್ವವಿದ್ಯಾಲಯಕ್ಕೆ ಕೊಡ್ತಕ್ಕಂಥ ಅನುದಾನವನ್ನ ಆರ್ಥಿಕ ಹೊರೆ ಅಂತೇಳಿ ಭಾವಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಒಂದು ವಿಶ್ವವಿದ್ಯಾಲಯ ಸರ್ಕಾರದವರೇ ಶಾಲೆಯ ಗೋಡೆಗಳ ಮೇಲೆ ಕ್ಯಾಂಪಸ್ಗಳ ಮೇಲೆ ಬರೆಸ್ತಾರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತೇಳಿ. ಇವತ್ತು ವಿಶ್ವವಿದ್ಯಾಲಯಗಳು ಬುಸ್ತಾ ಇರುವಂತದ್ದು ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ. ಈ ಜಿಲ್ಲೆಗಳಲ್ಲಿ ಪೋಷಕರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳನ್ನ ಉನ್ನತ ಶಿಕ್ಷಣ ಕಲಿಸಬೇಕು ಅಂತ ಹೇಳಿದ್ರೆ ಬೆಂಗಳೂರಿನಂತ ನಗರಕ್ಕೆ ಇನ್ನು ಬೇರೆ ಬೇರೆ ನಗರಕ್ಕೆ ಕಳಿಸಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಸೇಫ್ಟಿ, ಅದರ ಜೊತೆಗೆ ಒಂದು ತಿಂಗಳಲ್ಲಿ ವಿದ್ಯಾರ್ಥಿನಿಯರ ಒಂದು ಖರ್ಚು ವೆಚ್ಚಗಳನ್ನು ಸರಿದೂಗಿಸ್ತಕ್ಕಂಥ ಕುಟುಂಬಗಳಿಗೆ ಸಾಧ್ಯ ಆಗ್ಲಿಕ್ಕಿಲ್ಲ. ಅಂತ ಸಂದರ್ಭದೊಳಗಡೆ ಹೆಣ್ಣು ಮಕ್ಕಳ ಶಿಕ್ಷಣ ಅನ್ನುವಂಥದ್ದು ಮರೀಚಿಕೆಯಾಗಿ ಉಳ್ಕೊಳ್ಳೋಕೆ ಸಾಧ್ಯತೆ ಇರುತ್ತೆ. ಎಷ್ಟೋ ಜನ ಹೆಣ್ಣು ಮಕ್ಕಳು ಅವರ ಉನ್ನತ ಶಿಕ್ಷಣದಿಂದ ವಂಚಿತರಾಗಿ ಮತ್ತೆ ಅಡುಗೆ ಮನೆಯಲ್ಲೇ ಕೂತ್ಕೊಂಡು ತನ್ನ ಕನಸನ್ನ ಕಾಣ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದ ಹಿಂದುಳಿದ ಜಿಲ್ಲೆ ಹೆಣ್ಣು ಮಕ್ಕಳಿಗೆ ಬರುವಂತ ಪರಿಸ್ಥಿತಿ ಬೇಡ. ಹಾಗಾಗಿ ರಾಜ್ಯ ಸರ್ಕಾರ ವಿಶ್ವವಿದ್ಯಾಲಯಗಳನ್ನ ಉಳಿಸ್ಕೊಳ್ಬೇಕು, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರಾಧಾನ್ಯವನ್ನ ಕೊಡಬೇಕು. ಇವತ್ತಿನ ವಿಶ್ವವಿದ್ಯಾಲಯಕ್ಕೆ ಇದೇ ಬಜೆಟ್ ನಲ್ಲಿ ಅನುದಾನವನ್ನ ಘೋಷಣೆ ಮಾಡಬೇಕು. ಜೊತೆಗೆ ಒಂದ್ ವೇಳೆ ಇದನ್ನ ಮಾಡದೆ ಹೋದ್ರೆ ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನ ಕೈ ಬಿಡೋದಿಲ್ಲ ಅಂತ ಈ ಸಂದರ್ಭ ಎಚ್ಚರಿಕೆ ಕೊಡ್ತೀವಿ. ಸರ್ಕಾರ ಇವತ್ತು ವಿಶ್ವವಿದ್ಯಾಲಯಕ್ಕೆ ಕೊಡ್ತಕ್ಕಂಥ ಅನುದಾನವನ್ನ ಆರ್ಥಿಕ ಹೊರೆ ಅಂತೇಳಿ ಭಾವಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಒಂದು ವಿಶ್ವವಿದ್ಯಾಲಯ ಸರ್ಕಾರದವರೇ ಶಾಲೆಯ ಗೋಡೆಗಳ ಮೇಲೆ ಕ್ಯಾಂಪಸ್ಗಳ ಮೇಲೆ ಬರೆಸ್ತಾರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತೇಳಿ. ಇವತ್ತು ವಿಶ್ವವಿದ್ಯಾಲಯಗಳು ಬುಸ್ತಾ ಇರುವಂತದ್ದು ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ. ಈ ಜಿಲ್ಲೆಗಳಲ್ಲಿ ಪೋಷಕರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳನ್ನ ಉನ್ನತ ಶಿಕ್ಷಣ ಕಲಿಸಬೇಕು ಅಂತ ಹೇಳಿದ್ರೆ ಬೆಂಗಳೂರಿನಂತ ನಗರಕ್ಕೆ ಇನ್ನು ಬೇರೆ ಬೇರೆ ನಗರಕ್ಕೆ ಕಳಿಸಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಸೇಫ್ಟಿ, ಅದರ ಜೊತೆಗೆ ಒಂದು ತಿಂಗಳಲ್ಲಿ ವಿದ್ಯಾರ್ಥಿನಿಯರ ಒಂದು ಖರ್ಚು ವೆಚ್ಚಗಳನ್ನು ಸರಿದೂಗಿಸ್ತಕ್ಕಂಥ ಕುಟುಂಬಗಳಿಗೆ ಸಾಧ್ಯ ಆಗ್ಲಿಕ್ಕಿಲ್ಲ. ಅಂತ ಸಂದರ್ಭದೊಳಗಡೆ ಹೆಣ್ಣು ಮಕ್ಕಳ ಶಿಕ್ಷಣ ಅನ್ನುವಂಥದ್ದು ಮರೀಚಿಕೆಯಾಗಿ ಉಳ್ಕೊಳ್ಳೋಕೆ ಸಾಧ್ಯತೆ ಇರುತ್ತೆ. ಎಷ್ಟೋ ಜನ ಹೆಣ್ಣು ಮಕ್ಕಳು ಅವರ ಉನ್ನತ ಶಿಕ್ಷಣದಿಂದ ವಂಚಿತರಾಗಿ ಮತ್ತೆ ಅಡುಗೆ ಮನೆಯಲ್ಲೇ ಕೂತ್ಕೊಂಡು ತನ್ನ ಕನಸನ್ನ ಕಾಣ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದ ಹಿಂದುಳಿದ ಜಿಲ್ಲೆ ಹೆಣ್ಣು ಮಕ್ಕಳಿಗೆ ಬರುವಂತ ಪರಿಸ್ಥಿತಿ ಬೇಡ. ಹಾಗಾಗಿ ರಾಜ್ಯ ಸರ್ಕಾರ ವಿಶ್ವವಿದ್ಯಾಲಯಗಳನ್ನ ಉಳಿಸ್ಕೊಳ್ಬೇಕು, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರಾಧಾನ್ಯವನ್ನ ಕೊಡಬೇಕು. ಇವತ್ತಿನ ವಿಶ್ವವಿದ್ಯಾಲಯಕ್ಕೆ ಇದೇ ಬಜೆಟ್ ನಲ್ಲಿ ಅನುದಾನವನ್ನ ಘೋಷಣೆ ಮಾಡಬೇಕು. ಜೊತೆಗೆ ಒಂದ್ ವೇಳೆ ಇದನ್ನ ಮಾಡದೆ ಹೋದ್ರೆ ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನ ಕೈ ಬಿಡೋದಿಲ್ಲ ಅಂತ ಈ ಸಂದರ್ಭ ಎಚ್ಚರಿಕೆ ಕೊಡ್ತೀವಿ.